ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಅದ್ಮೇಲೆ ಇವತ್ತೊಂದು ವಿಶೇಷವಾದಂಥ ಸಂದರ್ಶನ, ಅದರಲ್ಲೂ ಭ್ರಷ್ಟಾಚಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಂಥದ್ದು, ಆ ಕೆಲಸವನ್ನು ಮಾಡಿದವರು ವಿಶೇಷವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ನಮ್ಮ ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲಿ ಜನಪರ ಹೋರಾಟ ಮಾಡುವಂತಹ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ಭೀಮ್ಸಿ ಗಡಾದವರು ಗಂಟೆ ಬಿದ್ದಿದ್ರ ಅದು ಸರ್ ಹಂಗೆ ಹಂಗೆ ನಂಗೆ ಫೋನ ಅದೆಲ್ಲ ಚೇಂಜ್ ನೀನು ಹೇಳ್ಬೋದು ನಂಗೆ ನಂಬರ್ ಯಾರು ಸೈ ನನಂಗಿಲ್ಲ ಫೋನ ಈ ಡಿಜಿಟಲ್ ಸೈನ ಗೌಡಿಗೆ ವಾಟ್ಸಪ್ ಮಾಡಿ ನಾನು ಒಂದು ಪ್ರಿಂಟ್ ಕೊಟ್ಟ ತಗೊಂಡು ಹೋಗಲಿ ಕಾರ್ಡ್ ಕೊಟ್ಟು ಕಸಿನಿಗೆ ಹಾಂ ಅಲ್ಲೇ ಹೋಗ್ಬೇಕ ಸೈ ನನಂಗಿಲ್ಲ ಅದಕ್ಕೆ ಇವಾಗ ಹೇಳ್ತೀನಿ ಯಾರಿಗೆ ಮಾಡ್ತೀವಿ ಪೂರ್ತಿ ಯಾರಿಗೆ ಹೇಳ್ತೀರಿ ಅವ್ರಿಗೆ ಇದು ಸಹಿ ಮಾಡ್ಕೊಡ್ಲಿ ಅದನ್ನ ತೊಗೊಂಡು ಹೋಗ್ತೀನಿ ತಪ್ಪಪ್ಪ ಆಯ್ತು ಬನ್ನಿ ಕುಂದು ಒಂದಿಟ್ಟು ನಿನಗೆ ಮಾಡಿ ಕೊಡ್ಬೇಕಪ್ಪ ನಾನು ನಾಗಪ್ಪ ನಿನ್ನ ಅಕೌಂಟ್ಗೆ ಒಂದು 3,000 ರೂಪಾಯಿ ಫೋನ್ಪೇ ಎಷ್ಟು 5,000 ಮತ್ತು ಹಾಕೋರು ಒಂದು 3,000 ರೂಪಾಯಿ ಫೋನ್ಪೇ ಮಾಡ್ತಾರೆ, ಕ್ಯಾಶ್ ಕೊಡೋದು ನೀನು ಎಲ್ಲ ನೀನು ಫೋನ್ಪೇ ಮಾಡ್ತದ ಎಲ್ಲ ನೀನು ಫೋನ್ಪೇ ಮಾಡ್ತೀನಿ ತೆಗೆದು ಕೊಡೋದು ನಂಬರ್ ಯಾರು ನಮ್ಮ ಬಿಟ್ಟಲ್ಲಿ ಮಾಡಿಬಿಡಿ. ಈಗ ಹೇಗೆ ಬಂದನ್ರಿ ಅವ್ರು ಇದು ಮಾಡ್ತೀವಿ ಆಗಲಿ ಹೇಳ್ತೀನಿ, ನಾನು ಚೆಕ್ ಮಾಡ್ತೀನಿ. ನಾನೇನು ಇದು ಮಾಡ್ತೀನಿ ಫೋನ್ಪೇ ಮಾಡ್ತಾನೆ. ಇದೊಂದು ಈ ಆಫೀಸಾಗ ಹಾಕ್ಬೇಕಾ ಫೈಲ್ ತೊಗೊಂಬರ್ತಾನೆ ಗೌರಿಗೆ ಪ್ರಿಂಟ್ ತೆಗೆದು ನಾ ಬ್ಯಾಗ್ ಬಂದಂತೆ ಈ ಆಫೀಸ್ನಾಗ ಯಾವುದು ಹಾಕನೆ ಸಾಕು. ಇದೊಂದು ಈ ಆಫೀಸ್ನಾಗ ಹಾಕ್ತಾನೆ ಬಂದು ಇದು ಸೈನ್ ಹಿಡಿಯಂಗಿಲ್ಲ ಅದೊಂದು ಇದು ಬರ್ತಾನೆ ಅವ ಇವ ಇಟ್ಟಲ್ರಿ ಇಟ್ಟಲ್ಲ. ಹಾಂ ಈ ಆಫೀಸ್ ಸೈನ್ ತೊಗೊಂಡು ಹೋಗ. ಈಗ ನಡೆಯಂಗಿಲ್ಲ, ಗೌರ್ಮೆಂಟ್ ರದ್ದು ಮಾಡ್ಯಾರ ಏನೇ ಇಲ್ಲ. ಅದೊಂದು ಪ್ರಿಂಟ್ ತೊಗೊಂಡು ಹೋಗ. ಏ ಡಿಜಿಟಲ್ ಸೈನ್ ಬರತ್ತು ಈಗ ಬರ್ತಾನೆ. ಈಗ ಈ ಆಫೀಸಾಗ ಗೌಡಿ ನಿನಗೂ ವಾಟ್ಸಪ್ ಮಾಡಿ ಗೌಡಿಗೆ ಈ ಆಫೀಸ್ ಹಾಕತ್ತ. ಓಕೆ ಹೋಗಿಬಿಡು. ನಾನು ಹೋಗೋದಾ ಒಂದು ರೈತಾವ ಮಾಡೋದಕ್ಕಾಗಿ 7,000 ರೂಪಾಯಿ ಡಿಮಾಂಡ್ ಮಾಡುವಂಥ, ಅಷ್ಟು ಕೊಟ್ಟರೆ ಮಾಡ್ತೇನೆ ಅನ್ನುವಂಥ ಮಾತಿನ ಜೊತೆಗೆ ಇವತ್ತು ಲಂಚದ ಅವತಾರ ಬೇರೆ ರೂಪಕ್ಕೆ ಇರ್ತಾ ಇದೆ. ಮೊದಲು ಟೇಬಲ್ ಮೇಲೋ ಟೇಬಲ್ ಕೆಳಗೋ ತೊಗೊಳ್ಳೋಂಥದ್ದು ನಾವು ಕೇಳಿದ್ವಿ. ಈಗ ಫೋನ್ಪೇ ಮೂಲಕ, ಗೂಗಲ್ ಪೇ ಮೂಲಕ ಲಂಚ ತಗೊಳ್ಳುವಂಥ ಒಂದು ಸಂದರ್ಭ ಬಂದದ. ಆ ಒಂದು ಸಂದರ್ಭದಲ್ಲಿ ನಮ್ಮ ಅರಮಾವಿ ಭಾಗದ
ಅಲ್ಲಿಯ ಕಂದಾಯ ನಿರೀಕ್ಷಕರು ಹೊಸಮನಿ ಅಂತೇನೋ ಅವ್ರ ಹೆಸರು, ಅವ್ರು ಇದ್ದಂಥವ್ರು ಫೋನ್ಪೇ ಮೂಲಕ ದುಡ್ಡು ತೊಗೊಂಡು ಮತ್ತು ಆ ದುಡ್ಡಿನ ಚೈನಿ ಮಾಡೋದಕ್ಕಾಗಿ ಬಾರ್ ಕಡೆ ಹೋಗುವಂಥ ದೃಶ್ಯಗಳು ಸಹಿತ ಇದರಲ್ಲಿದ್ದಾವೆ. ಇಷ್ಟೆಲ್ಲ ರೆಲೆಂಡಾಗಿ ಸರ್ಕಾರಕ್ಕೆ, ಮೇಲಾಧಿಕಾರಿಗಳಿಗೆ, DC ಇನ್ನುಳಿದ ಎಲ್ಲ ಅಧಿಕಾರಿಗಳಿಗೆ, ಇವನ್ ಕಂದಾಯ ಮಿನಿಸ್ಟರ್ ತನಕ ಈ ಒಂದು ಲಂಚದ ಬಗ್ಗೆ ವಿವರವಾಗಿ ಬರೆದ್ರು ಇವತ್ತಿನವರೆಗೆ ಆ್ಯಕ್ಷನ್ ತೊಗೊಂಡಿಲ್ಲ. ಅದಕ್ಕಾಗಿ ಇದು ಆ್ಯಕ್ಷನ್ ತೊಗೊಳ್ಳುವಂಥದ್ದು ಇವತ್ತು ಅನಿವಾರ್ಯ ಇದೆ. ಯಾಕಂದರೆ ಭ್ರಷ್ಟಾಚಾರಿಗೆ ಅವನ ಭ್ರಷ್ಟಾಚಾರದ ರೂಪ ಹೊರಗೆ ಬಂತಪ್ಪ ಅಂತಂದ್ರೆ ಭಯಪಟ್ಟು ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ಬೋದು ಅನ್ನೋ ಉದ್ದೇಶದಿಂದ ನಮ್ಮ ಬಿಂಸಿಗಡದವರು, ಸಾಮಾಜಿಕ ಹೋರಾಟಗಾರರು ಪ್ರಯತ್ನ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೆ ಯಶಸ್ವಿ ಆಗಿಲ್ಲ. ಅದಕ್ಕಾಗಿ ಅನಿವಾರ್ಯವಾಗಿ ನಿಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಈಗ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವು ಕೇಳೋದು ಏನು ಹೇಳ್ತಾ ಇದ್ದಾರೆ ಅವರು. ಯಾಕಂದರೆ ನಮ್ಮ ರೈತರ ಸಲುವಾಗಿನ ಅವ್ರ ಹೋರಾಟ, ನಮ್ಮ ಜನಸಾಮಾನ್ಯರ ಸಲುವಾಗಿ ಹೋರಾಟ, ಬಡವರ ಸಲುವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಅದರರ್ಥ ನೀವು ತಿಳ್ಕೊಬೇಕು ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರಿಗೇನು ಸ್ವಲಾಭ ಏನಿಲ್ಲ. ಇದು ಆಗುತ್ತಿರುವಂಥ ಭ್ರಷ್ಟಾಚಾರ ತಡೆದ್ರೆ ಎಷ್ಟೋ ಬೇಕಷ್ಟು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ, ಬಡವರು ಅನುಕೂಲ ಆಗ್ಬೋದು. ಕೇಳೋರು ಏನು ಮಾತಾಡ್ತಾರೆ ಈ ಸಂದರ್ಶನದಲ್ಲೇ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ನಾ ಭೀಮಪ್ಪ ಗಡ ಮಾತಾಡ್ತೇನೆ ರೀ ಸರ. ಒಂದು ನಿಮ್ದು ವಿಶೇಷ ಭಾಗದಿಂದ ಒಂದು ರಿಪೋರ್ಟ್ ಬಂದಿತ್ತು ನಮಗೆ. ಅಲ್ಲಿ ತಹಸೀಲ್ದಾರ್ ಆಫೀಸ್ನಾಗ ಅಥವಾ ಇನ್ನೊಂದು ಕಡೆ ಭಾಳಷ್ಟು ಹಣದ ವ್ಯವಹಾರ, ಲಂಚದ ವ್ಯವಹಾರ ನಡೀತಿದೆ ಅಂತೇಳಿ ಒಂದಿಷ್ಟು ಆರೋಪ ಇದ್ದು ವಿಡಿಯೋಗಳು ಬಂತು. ಅದರಲ್ಲೂ ರೈತ ಮಾಡೋ ಸಲುವಾಗಿ ದುಡ್ಡು ಕೇಳ್ತಾರ, ಮಾಡ್ತಾರ, ಫೋನ್ ತೋತಾರ ಅನ್ನುವಂಥ ಒಂದಿಷ್ಟು ಆರೋಪಗಳು ಇತ್ತು ಅದ್ರೊಳಗೆ. ಅದ್ರ ಗೊತ್ತಾಯ್ತು ನಮಗೇನು ಸ್ವಲ್ಪ ಮಾಹಿತಿ ಐತಿ, ದಯವಿಟ್ಟು ಟೀಚರ್ ಭಾಷೆ ಸರ್. ಹೌದು ಸರ್. ಏನಾಗಿದೆ ಈಗ ಕಂದಾಯ ಸಚಿವರು ಹೇಳ್ತಾರು ನಮ್ಮದು ಲಂಚ ಮುಕ್ತ ಸರ್ಕಾರ ಇದೆ, ಅಧಿಕಾರಿಗಳಿಗೆ ನಾ ಎಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಅವ್ರು ಒಂದ್ ಕಡೆ ಹೇಳ್ತಿರ್ತಾರೆ ಸರ್ ಎಲ್ಲೋ. ಆದ್ರೆ ಇದು ಗೋಕಾಕ್ ತಾಲೂಕಿನ ಮೂಡಲ್ಗಿಯ ಒಂದು ಮೂಡಲ್ಗಿ ತಾಲೂಕಿನಲ್ಲಿ ನಡೆದಂತ ಒಂದು ಘಟನೆ ಸರ್ ಇದು. ಇಲ್ಲಿ ಅರಬಾವಿ ಸರ್ಕಲ್ ಇದೆ ಸರ್. ಅರಬಾವಿ ಇಲ್ಲಿ ಹುಣಸ್ಯಾಳ PY ಅಂತ ಒಂದು ಊರು. ಹುಣಸ್ಯಾಳ PY ಸರ್ವೆ ನಂಬರ್ 130/3 ಮತ್ತು 191/1. ಈ 2 ಸರ್ವೆ ನಂಬರ್ಗಳನ್ನ ರೈತಾವ್ ಮಾಡ್ಲಿಕ್ಕೆ ಅವರು ತಹಸೀಲ್ದಾರ್ ಕಚೇರಿಗೆ ಅರ್ಜಿ ಕೊಡ್ತಾರೆ ಸರ್. ಯಾರು ಸರ್? ಯಾವಾಗ ಕೊಡ್ತಾರೆ ಅಂದ್ರೆ ಜನವರಿ 6ನೇ ತಾರೀಕಿಗೆ ಸರ್. 6/1/2026. ಇವತ್ತಿಗೆ 4 ತಿಂಗಳ ಹಿಂದೆ ಸರ್. 4 ತಿಂಗಳ ಕೊಡ್ತಾರೆ. ಯಾರು ಸರ್ ಅವರು? ಅವರು ಆ ಜಮೀನು ಮಾಲಕರು ಸರ್. ಹೆಸರು ನಂಗೆ ಐಡಿಯಾ ಇಲ್ಲ. ಹೌದ್ರಿ. ಹೌದು ಸರ್. ಹೌದ್ರಿ. ನಂತರ ಏನ್ ಮಾಡ್ತಾರೆ ಸರ್, ಅದು ಕಂದಾಯ ನಿರೀಕ್ಷಕರು ತಮ್ಮ ಅಭಿಪ್ರಾಯ ಕೊಡ್ಬೇಕು ಸರ್. ರೈತಾವ್ ಮಾಡ್ಲಿಕ್ಕೆ ಯೋಗ್ಯ ಇದೆ ಇಲ್ಲ ಅಂತೇಳಿ ಅವರು ಹಣಕಾಸಿನ ವ್ಯವಹಾರ ಮಾತಾಡಿ ಹಣ ಕೊಡ್ಲಾರ್ಕ ಸಾಕಷ್ಟು ವಿಳಂಬ ಮಾಡ್ತಾರೆ ಸರ್. ದುಡ್ಡು ವಿಳಂಬ ಮಾಡ್ತಾರೋ. ವಿಳಂಬ ಮಾಡಿ ಈಗ ಅದು ಏನಾಗಿದೆ ಅಂದ್ರೆ ಅವರು 7,000 ರೂಪಾಯಿ ಡಿಮಾಂಡ್ ಮಾಡ್ತಾರೆ ಕಂದಾಯ ನಿರೀಕ್ಷಕರು. ಕಂದಾಯ ನಿರೀಕ್ಷಕರು ಯಾರು ಸರ್? ಅರಬಾವಿ ಕಂದಾಯ ನಿರೀಕ್ಷಕರು ಹೊಸಮನಿ. ಹೌದ್ರಿ. ಸಂಗಪ್ಪ ಹೊಸಮನಿ ಅಂತ ಹೇಳಿ ಅರಬಾವಿ ಕಂದಾಯ ನಿರೀಕ್ಷಕರು ಸರ್ ಅವರು. ಅವರು 7,000 ರೂಪಾಯಿ ಡಿಮಾಂಡ್ ಮಾಡ್ತಾರೆ. ಆ 7,000 ಡಿಮಾಂಡ್ ಮಾಡಿದ್ರೆ ಅವ್ರು ಗೂಗಲ್ ಫೋನ್ ಪೇ ಮಾಡಕ್ ಹೇಳ್ತಾರೆ ಅವರು. ಗೂಗಲ್ ಮೂಲಕ ಲಂಚ ತಗೋತಾರ. ಹೌದು. ಹಣ ತಗೋತಾರೆ ಅಂದ್ರೆ ಕೈಯಾಗ ತಗೊಂಡ್ರೆ ಲೋಕಾಯುಕ್ತ ಹಿಡಿದಾರ ಅಂಜಿಕೆ ಐತಿ ಅವ್ರಿಗೆ. ಈ ಕೆಂಪು ನೋಟ್ ಬಂದವ್ರೆ ನಮ್ ನೌಕರಿ ಹೋಗತ್ತ ಅಂಜಿಕೆ ಬಂದು ಈಗ ಏನ್ ಮಾಡ್ತಾರೆ, ಫೋನ್ ಪೇ ಮಾಡತ್ ಹೇಳ್ಕೇರಿ ಬೇಕಾದವ್ರ ಹೆಸರು ಒಂದು ಫೋನ್ ಪೇ ಕೊಟ್ಟು ಆ ನಂಬರ್ ಜಮಾ ಮಾಡಿ ತಗೋತಿರ್ತಾರ ಸರ್. ಅದಕ್ಕೆ ಪಾಪ ಅವ್ರ ಅರ್ಜಿದಾರ ಏನ್ ಮಾಡ್ತಾರಂದ್ರ ಆ ಅರ್ಜಿದಾರ ಪರವಾಗಿ ಒಬ್ಬ ಮನುಷ್ಯ ಅವ್ರಿಗೆ 3,000 ರೂಪಾಯಿ ಫೋನ್ ಪೇ ಮಾಡ್ತಾರೆ. ವಿಠ್ಠಲ ಅಥವಾ ನಾಗಪ್ಪ ಮಾಡಿ ಅವಾಗ ಅವ್ನು ಸಹಿ ಮಾಡ್ತಾನ ಸರ್ಕಲ್. ಆಯ್ತು ತಗೊಂಡ್ ಹೋಗ್ರಿ ನಾ ತಿಳ್ಕೆರೆ ಮಾಡಿ ಸಾಕಷ್ಟು ವಿಳಂಬದ ನಂತರ ಸಹಿ ಮಾಡ್ತಾರೆ ಸರ್. ನಂದೇನ್ ಪ್ರಶ್ನೆ, ಸಾಮಾನ್ಯ ರೈತರ ಪರಿಸ್ಥಿತಿ ಯಾವ ರೀತಿ ಮುಟ್ಟಿದೆ ಅನ್ನೋದು ತಮ್ಮ ಮಾಧ್ಯಮದವರಿಂದ ಮಂತ್ರಿಗಳಿಗೆ ಗೊತ್ತಾಗಬೇಕು. ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಹಣ ಕೊಡದೆ ಕೆಲಸ ಆಗ್ತಾ ಇಲ್ಲ. ಕಂದಾಯ ಸಚಿವರ ಬಗ್ಗೆ ನಮ್ ಗೌರವ ಇದೆ. ಅದಕ್ಕಿಂತ ಮುಂದಿನ ಒಂದು ಘಟನೆ ಏನಂದ್ರೆ ಇದನ್ನ ವಿತ್ ವಿಡಿಯೋ ಪ್ರೂಫ್ ಸಹಿತವಾಗಿ ವಿಡಿಯೋ ಸಮೇತವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಮತ್ತ ಕೇಂದ್ರ ಸ್ಥಾನಿಕ ಸಹಾಯಕರು ಬೆಳಗಾವಿ, ಕಂದಾಯ ಸಚಿವರ ಆಪ್ತ ಕಾರ್ಯದರ್ಶಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶ್ರೀ ಕಟಾರಿಯ ಸಾಹೇಬ್ರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವ್ರಿಗೆ ಇವನ್ನೆಲ್ಲ ಇನ್ನು ವಿತ್ ವಿಡಿಯೋನ ಕಳಿಸಿಕೊಟ್ಟಿದ್ರು ಸಹಿತವಾಗಿ ಇನ್ನೂವರೆಗೆ ಯಾವುದೂ ಕ್ರಮ ಆಗ್ತಾ ಇಲ್ಲ.
ಹೌದು ಕೆಲಸ ಆಗ್ತಾ ಇಲ್ಲ ಅಂದ್ರೆ ಏನು ಸರ್? ನನಗೆ ಸರ್ ನನಗೆ ಅನಿಸ್ತಾ ಇದೆ ಹ್ಞೂ ರೀ ಇದರಲ್ಲಿ ಯಾರು ಲಂಚ ಇಲ್ಲಿ ಸ್ವೀಕಾರ ಮಾಡ್ರಿ ಅಂದ್ರೆ ಇದರಲ್ಲಿ ಹ್ಞೂ ರೀ ಈ ತಹಶೀಲ್ದಾರ್ ಹಿಡ್ಕೊಂಡ ಮಂತ್ರಿ ಮಠ ಅದರಲ್ಲಿ ಪಾಲ ಹಂಚ್ಕೋತಾರ ನನಗೆ ಕಂಡು ಬರ್ತೈತಿ ಇದರಿಂದ. ಸರ್ ಅಲ್ರಿ ಮತ್ತೆ ಅಲ್ಲ ಇದೆಲ್ಲ ಕೊಟ್ಟರು ವಿತ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದ್ಮೇಲೆ ಆ್ಯಕ್ಷನ್ ಇಲ್ಲ ಅಂದ್ರೆ ಹೆಂಗೆ ರೀ? ಇಲ್ಲ ಅದ ರೀ ಆಕ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಮಾಧ್ಯಮಗಳು ಇವ್ರ ಕಣ್ಣು ತೆರೆಸ್ಬೇಕು ಈ ಸದ್ಯ. ಹೌದು ಡ್ಯೂಟಿ ಅಲ್ರಿ ಮಾಧ್ಯಮಗಳಿಂದ ಮಾತ್ರ ಸಾಧ್ಯ. ಹ್ಞೂ ರೀ ಅದಕ್ಕೆ ಇವರು ನಾಚಿಕೆಟ್ ಮಾನ ಮರ್ಯಾದೆ ಇಲ್ದಾನೆ ಈ ರೀತಿ ತಗೊಂಡ ಆ ಅಧಿಕಾರಿ ಮ್ಯಾಗ ಕ್ರಮ ತಗೋಬೇಕಲ್ಲ ಸರ್, ಮೇಲಾಧಿಕಾರಿ. ಹೌದು ಇಲ್ಲ ಭಯ ಹುಟ್ಟುದು ಹೆಂಗ್ರಿ? ಇಲ್ಲಾಂದ್ರೆ ಓಪನ್ ಆಗಿ ನೋಡಲ್ಲ ಗೂಗಲ್ದಾಗ ದುಡ್ಡು ಹಾಕು ಅಲ್ಲಿ ದುಡ್ಡು ಹಾಕು ಅಂತ ಹೇಳುವಂತ ಈ ವ್ಯಕ್ತಿಗಳು ನಾಳೆ ಎದಕ್ಕೂ ಬೆದರುದಿಲ್ಲ ಇವರು. ಹೌದ್ರಿ, ಆ ನಂಬರ್ ಸಹಿತ ಅವೆಲ್ಲ ಹಾಕುದು ಡ್ರೆಸ್ ಐತಿ. ಮುಂದೆ ಅದು ಫೋನ್ ಪೇ ಆದ ನಂತರ ನೇರವಾಗಿ ಎಲ್ಲಿ ಅವ್ನು ಹೋಗ್ತಾನ ಬಾರಿಗೆ ಹೋಗ್ತಾನ. ಯಾರು ಹೊಸ ಮನೆ ನಾವು ಎಲ್ಲಿ ಹೋಗ್ತಾನೋ ಬಾರ್ ಇದೆ ಅಲ್ಲಿ ಒಂದು ಅದು ಬೋರ್ಡು ಐತಿ, ಒಳಗೆ ಹೋಗ್ಬಿಡ್ತಾನು. ಅಂದ್ರೆ ಇವ್ರೇನು ಹೆಂಗ್ ರೈತರನ್ನ ಉದ್ಧಾರ ಮಾಡ್ತಾರೋ? ಕಂದಾಯ ಸಚಿವರು ಏನ್ ಕಣ್ಣು ಮುಚ್ಕೊಂಡಾರ? ಅವ್ರ PS ಗಳು ಹೇಳ್ತಾರೋ ಇದು ನಮ್ಗೆ ಸಂಬಂಧ ಇಲ್ಲ, ನೀವು ರಾಜಕೀಯ ಇದ್ರೆ ಅಷ್ಟ ಹೇಳ್ರಿ ತಾವು ಹೇಳ್ತಾನ. ಒಬ್ಬ ಅವ್ರ ಹಿಂಬಲ್ PS ಇರ್ತಾನ ತಾವು. ಅಲ್ಲ ನಿಮ್ ಸಚಿವರು ಮಾನ ಮರ್ಯಾದೆ ಹೋಗತಿ, ಸ್ವಲ್ಪ ಹುಷಾರಪ್ಪ ಇದ್ರ ಬಗ್ಗೆ ಆಕ್ಷನ್ ಮಾಡಕ್ ಹೇಳತ್ತೆ ನಾವು ಕಬಲಿಲ್ಲ. ಅದಕ್ಕೆ ನನಗೆ ಏನ್ ಅನ್ಸ್ತೈತಿ, ಈ ಎಲ್ಲಾ ಕಂದಾಯ ನಿರೀಕ್ಷಕರಾಗ್ಲಿ ತಹಸೀಲ್ದಾರ್ ಏನ್ ಲಂಚ ತಗೋತಾರೋ ಇದನ್ನ ಮಂತ್ರಿಗಳನ್ನ ಹಿಡ್ಕೊಂಡು ಜಿಲ್ಲಾಧಿಕಾರಿಗಳು ಅಂತ ಮುಟ್ಟಿಸ್ತಾರ ನಂದು ಗಂಭೀರ ಆರೋಪ ಇದೆ. ಬಹಳ ಗಂಭೀರ ಆರೋಪ. ನಾನು ತಮ್ಮ ಚಾನಲ್ ಮುಖಾಂತರ ನಾನು ಈ ಮಂತ್ರಿಗಳಿಗೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ, ನೀವೇನಾದ್ರೂ ನಾಳೆ ಸಾಯಂಕಾಲವರೆಗೆ ಆ ವ್ಯಕ್ತಿ ಮೇಲೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾನು ಸರ್ಕಾರವನ್ನೇ ಹೊಣೆಗಾರ ಮಾಡಿ ಲೋಕಾಯುಕ್ತ ಕೇಸ್ ದಾಖಲು ಮಾಡ್ತೀನಿ ಸರ್. ಅಡ್ಡಿಲ್ ಬಿಡಿ. ಮತ್ತೆ ಒಂದು ಗಂಟೆ ಮುಟ್ಟಬೇಕಲ್ರಿ ಏನಿದು ಇದ್ರದ್ದು ರಿಸಲ್ಟ್ ಬರ್ಬೇಕಲ್ರಿ ಇದು ಯಾವ್ದಕ್ಕಾದ್ರು. ಮತ್ತೆ ಎಲ್ಲಿವರೆಗೆ ಈಗ ನಾವು ಯಾರು ಸಾರ್ವಜನಿಕ ಗೆದ್ದಿಲ್ಲ ಅಂದ್ರೆ ಇದು ಹಂಗೆ ಮುಂದುವರ್ಕೊಂಡು ಹೋಗ್ಬಿಡುದು ಪಾಪ. ರೈತರಿಗೆ ಮಧ್ಯದಾಗೆ ಮಾರ್ಕೆಟ್ ಇಲ್ಲ ಪಾಪ, ದುಡಿದ್ರೆ ಹೊಟ್ಟೆ ತುಂಬುದಿಲ್ಲ ಪರಿಸ್ಥಿತಿ. ಸಾಲ ರೈತಾವ್ ಮಾಡ್ಲಿಕ್ಕೆ 7,000 ರೂಪಾಯಿ ರೊಕ್ಕ ಕೊಡಂದ್ರೆ ಎಲ್ಲಿ ಕೊಡ್ಬೇಕು? ಎಲ್ಲಿ ಕೊಡುದ್ರಿ? ಎಲ್ಲಿ ಕೊಡುದು? ಇವ್ರು ಹೇಳ್ತಾರ ಲಂಚ ಮುಕ್ತ ಸರ್ಕಾರ ಕೇಳಿ ಅಲ್ಲಿ ಕುತ್ಕೊಂಡು ಹೇಳ್ತಾರು. ಮತ್ತೆ ಇವ್ರು ಏನ್ ಮಾನ ಮರ್ಯಾದೆ ಇರ್ತಾರ, ನಾಳೆ ಸಂಜೆ ಒಳಗೆ ಅವ್ನ ಮ್ಯಾಗ ಕ್ರಮ ತಗೋಬೇಕು. ಕ್ರಮ ತಗೊಂಡು ಅದನ್ನ ಮಾಧ್ಯಮಗಳಿಗೆ ಇವರು ಎಲ್ಲ ತಿಳಿಸ್ಬೇಕು. ಅದನ್ನ ಇಲ್ಲದೆ ಹೋದಲೆ ನಾನು ಜಿಲ್ಲಾಧಿಕಾರಿಗಳನ್ನ, ಕಂದಾಯ ಸಚಿವರನ್ನ, ಅವರ ಆಪ್ತ ಸಿಬ್ಬಂದಿ ಶಾಖೆಯನ್ನ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿನ ಹೊಣೆಗಾರನ ಮಾಡಿ ಲೋಕಾಯುಕ್ತರಲ್ಲಿ ಕೇಸ್ ದಾಖಲು ಮಾಡ್ತೀನಿ ಸರ್. ನನ್ನ ಸಾಮಾಜಿಕ ಹೋರಾಟಗಾರ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಸಮಾಜಕ್ಕಾಗಿ ರೈತರ ಸಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದೇ ರೀತಿ ಮುಂದುವರಿಲಿ. ನಿಮಗೆ ಸಹಾಯ ಸಹಕಾರ ಜನಕ್ಕೆ ಮತ್ತು ರೈತರಿಗೆ. ಯಾಕಂದ್ರೆ ರೈತ ಹೋರಾಟ ಬಹಳ ಇಂಪಾರ್ಟೆಂಟ್ ಅದ. ರೈತ ಬದುಕಬೇಕಾಗ್ಯದ, ಬದುಕೋದಷ್ಟಲ್ಲ ಸಾಲ ವಿಮುಕ್ತ ಆಗ್ಬೇಕಾಗೈತೆ. ಅದು ಯಾವ ಆಗ್ತದೆ ಗೊತ್ತಿಲ್ಲ, ಆದ್ರೂ ನೀವು ಹೋರಾಟ ಮಾಡಾಕ್ತೀರಿ. ನಿಮ್ಮ ಹೋರಾಟ ಥ್ಯಾಂಕ್ಸ್ ರೀ. ನಮಸ್ಕಾರ ಸರ್. ಸರ್ ನಮಸ್ಕಾರಗಳು ಸರ್. ನಮಸ್ಕಾರ. ಕೇಳಿದ್ರಲ್ಲ ಅವ್ರು ಮಾತಾಡೋ ಮಾತುಗಳು, ಆ ನೋವು, ಆ ಕಳಕಳಿ ತಿಳ್ಕೊಳ್ರಿ. ನೀವು ರೈತರು ಜನಸಾಮಾನ್ಯ ತಿಳ್ಕೊಳ್ರಿ ಯಾರಿಗಾಗಿ ಹೋರಾಟ. ಇವ್ರು ಹೋರಾಟ ಮಾಡೋರು ಕಡಿಮೆ ಆಗ್ತಾ ಇದ್ದಾರೆ. ಎಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ನಡೆದಾಗ ಅಲ್ಲೂ ಇಲ್ಲೋ ಒಂದಿಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆ ಒಂದಿಷ್ಟು ಜನ ತಿಳಿಸ್ಬೇಕಾಯ್ತು, ನನ್ನ ಕರ್ತವ್ಯವಾಗಿತ್ತು. ಅವ್ರು ಮಾತಾಡಿದ್ದಾರೆ. ಒಂದು ವೇಳೆ ಅವರು ನಾಳೆ ಒಳಗೆ ಏನೋ ಟೈಮಿಂಗ್ ಕೊಟ್ಟಿದ್ದಾರೆ ಅವರು. ಆ ಟೈಮದೊಳಗೆ ಇವರು ಆ ಸೆಟ್ರೈಟ್ ಮಾಡಿ ಲಂಚಾವತಾರಿ ಆದಂತಹ ಹೊಸಮನಿ ಕಂದಾಯ ನಿರೀಕ್ಷಕರನ್ನ ಡಿಸ್ಮಿಸ್ ಮಾಡೋದು ಹೋದ್ರೆ ನಾವು ಮುಂದೆ ಲೋಕಾಯುಕ್ತ ಇದನ್ನು ಒಯ್ತೀನಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ಇನ್ನೇನು ಮಾಡ್ಬೋದು? ಜನಸಾಮಾನ್ಯ ನೀವೇನು ಹೇಳ್ತೀರಿ ಇದಕ್ಕೆ? ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪ? ಸುಮ್ಮನೆ ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ? ಇದೆಲ್ಲ ವಿಚಾರ ಮಾಡುವಂಥ ಶಕ್ತಿ ನಮ್ಮ ವೀಕ್ಷಕರು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ 16 ನ್ಯೂಸ್ ತರಬೇಕು. ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ
ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ ವಂದನೆಗಳು.